ಮಂಡ್ಯ ಅಖಾಡದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ವಿಚಾರ ಮತ್ತೊಂದು ಕಡೆ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದರ ಮಧ್ಯೆ ಸುಮಲತಾ ಔಟ್ ಕುಮಾರಸ್ವಾಮಿ ಇನ್ ಅನ್ನುವಂತಹ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆಯಾ ಕುಮಾರಸ್ವಾಮಿ ಅವರ ಪರವಾಗಿ ಬಿಜೆಪಿ ಹೈಕಮಾಂಡ್ ಒಲವನ್ನು ವ್ಯಕ್ತಪಡಿಸ್ತಾ ಒಂದು ಪಕ್ಷ ಕುಮಾರಸ್ವಾಮಿ ಅವರು ದಳಪತಿಗಳು ಅಖಾಡದಲ್ಲಿ ಇಳಿದ್ರೆ ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ಇಳಿತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಸುಮಲತಾ ಅನ್ನುವಂಥ ಪ್ರಶ್ನೆ ಇದೆ. ದಳಪತಿಗಳಿಗೆ ಸಪೋರ್ಟ್ ಮಾಡ್ತಾರಾ ರೆಬಲ್ ಲೇಡಿ ಅಥವಾ ತಾವೇ ಲಾಸ್ಟ್ ಟೈಮ್ ತರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಖಾಡಕ್ಕೆ ಇಳಿತಾರಾ ಅಥವಾ ಅಧಿಕೃತವಾಗಿ ಬಿಜೆಪಿ ಸೇರಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ, ಸುಮಲತಾ ಅವರ ನಡೆ ಸಹಜವಾಗಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಏನಾಗಬಹುದು? ಶ್ರೀಪಾದ್, ಸುಮಲತಾ ಅವರು ಬಿಜೆಪಿಯಿಂದ ಟಿಕೆಟ್ ತರಲೇಬೇಕು ಅಂತ ಈ ಕ್ಷಣದಲ್ಲೂ ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಟಿಕೆಟ್ ಈಗಾಗಲೇ ಕೈ ತಪ್ಪಿರುವಂಥದ್ದು. ಮೈತ್ರಿ ಪಾಲನೆ ಮಾಡ್ತಾ ಇರುವಂಥ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಟ್ಟಾಗಿದೆ. ಮಂಡ್ಯ ಕ್ಷೇತ್ರದಲ್ಲಿ ಬಹುತೇಕ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕಣಕ್ಕಿಳಿಯೋದು ಕೂಡ ಖಚಿತ ಆಗಿರುವಂಥದ್ದು. 25ನೇ ತಾರೀಕಿನ ನಂತರ ಅದು ಘೋಷಣೆ ಆಗ್ತದೆ. ಈಗ ಮುಂದಿನ ನಡೆ ಸುಮಲತಾ ಅವ್ರದ್ದು ಏನು ಅಂತ ನೋಡೋದಾದರೆ, ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಗೆಲ್ಲೋದು ಏನು ಸುಲಭ ಅಲ್ಲ. ಹಾಗಾಗಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾರ ಅಥವಾ ಚುನಾವಣೆಯಿಂದನೇ ಅಥವಾ ರಾಜಕೀಯದಿಂದನೇ ದೂರ ಉಳಿತಾರೆ ಅನ್ನೋದು ಒಂದು ಚರ್ಚೆ ನಡೀತಾ ಇತ್ತು. ಆದರೆ ಸುಮಲತಾ ಅವರು ಏನು ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದರೆ ಅಲ್ಲಿ ಒಂದು ಸೂಕ್ತ ಸ್ಥಾನಮಾನದ ಭರವಸೆ ಸಿಕ್ಕಿದೆ. ಹಾಗಾಗಿ ಅಧಿಕೃತವಾಗಿ ಬಿಜೆಪಿಯನ್ನು ಸೇರುವಂತ ಈಗ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಅದಕ್ಕೂ ಮೊದಲೇ ಅಂದರೆ ಇವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಬಂದಾದ ನಂತರ 3-4 ದಿನಗಳಲ್ಲಿ ಬೆಂಬಲಿಗರ ಸಭೆಯನ್ನು ಮಾಡಿ ಅಲ್ಲಿ ಅವರು ಬೆಂಬಲಿಗರನ್ನು ಕೂಡ ಕನ್ವಿನ್ಸ್ ಮಾಡುವಂಥದ್ದು. ಯಾಕೆಂದರೆ ನನಗೆ ಪಕ್ಷ ಒಂದು ಭರವಸೆಯನ್ನು ನೀಡಿದೆ, ಪಕ್ಷ ನನ್ನ ಜೊತೆ ಇರ್ತದೆ, ನಾನು ನಿಮ್ಮ ಜೊತೆ ಇರ್ತೀನಿ, ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ, ಹಾಗಾಗಿ ನೀವು ನನ್ನ ಜೊತೆ ನಿಲ್ಲಿ ಅಂತ ಹೇಳಿ ಕನ್ವಿನ್ಸ್ ಮಾಡೋ ಮೂಲಕ ಅವರು ತಮ್ಮ ಜೊತೆಯಲ್ಲಿ ಬೆಂಬಲಿಗರನ್ನು ಕೂಡ ಪಕ್ಷಕ್ಕೆ ಜಾಯಿನ್ ಮಾಡಿಸುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. HD ಕುಮಾರಸ್ವಾಮಿ ಬಂದಂಥ ಸಂದರ್ಭದಲ್ಲಿ ಅವರು ಕುಮಾರಸ್ವಾಮಿ ಅವರ ಪರವಾಗಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋ ಮೂಲಕ ಅವರ ಪರವಾಗಿ ಪ್ರಚಾರಕ್ಕೆ ಇಳಿಯುವ ಸಾಧ್ಯತೆ ಇದೆ. ಅದಕ್ಕೆ ಅದೇ ತೀರ್ಮಾನ ಆಗ್ತಾ ಇದೆ ಅಂತ ಈಗ ಅವರ ಮೂಲಗಳ ಪ್ರಕಾರ ನಮಗೆ ತಿಳಿದು ಬಂದಿರುವಂಥದ್ದು. ಅದು ಇನ್ನು 3-4 ದಿನಗಳಲ್ಲಿ ಖಚಿತ ಆಗ್ತದೆ. ಸದ್ಯ ಅವರು ಪಕ್ಷೇತರವಾಗಿ ನಿಲ್ಲೋದು ನಿರ್ಧಾರದಿಂದ ಆಚೆ ಬಂದಿದ್ದಾರೆ. ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ಅವರು ಏನು ಬಿಜೆಪಿಯನ್ನು ಸೇರಿಕೊಂಡು ಮೈತ್ರಿ ಧರ್ಮವನ್ನು ಮಾಡೋ ಮೂಲಕ ಪಾಲನೆ ಮಾಡುವ ಮೂಲಕ ಏನು JDS ಅಭ್ಯರ್ಥಿ ಪರವಾಗಿ ಮಂಡ್ಯದಲ್ಲಿ ಪ್ರಚಾರಕ್ಕೆ ಬರ್ತಾರೆ ಅನ್ನೋದು ಕೂಡ ಈಗ ತಿಳಿದು ಬರ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿ.